ನಮಸ್ಕಾರ. ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿ ಬಿರುಗಾಳಿನೇ ಎದ್ದಿದೆ. ಬಿಜೆಪಿಯ ಒಬ್ಬ ಪ್ರಭಾವಿ ನಾಯಕ ಹಠಾತ್ತಾಗಿ ರಾಜೀನಾಮೆ ಕೊಟ್ಟಿರೋದು ಪಕ್ಷದ ಒಳಗಡೆ ಒಂದು ದೊಡ್ಡ ಸಮರವನ್ನೇ ಹೊರತಂದಿದೆ. ಹಾಗಾದರೆ ಏನಿದು ಅಣ್ಣಾಮಲೈ ರಾಜೀನಾಮೆಯ ಹಿಂದಿನ ರಹಸ್ಯ? ಬನ್ನಿ, ಇದರ ಆಳ ಅಗಲ ಏನು ಅಂತ ಒಟ್ಟಿಗೆ ನೋಡೋಣ. ರಾಜ್ಯ ಚುನಾವಣೆಗೆ ಇನ್ನೇನು ಕೇವಲ 3 ತಿಂಗಳು ಬಾಕಿ ಇದೆ. ಇಂಥ ಟೈಮಲ್ಲಿ ಬಿಜೆಪಿಯ ಉದಯೋನ್ಮುಖ ತಾರೆ ಅಂತಲೇ ಹೇಳಲಾಗ್ತಿದ್ದ ಕೆ ಅಣ್ಣಾಮಲೈ ತಮಗೆ ವಹಿಸಿದ್ದ ಒಂದು ಪ್ರಮುಖ ಜವಾಬ್ದಾರಿಗೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಹಾಗಾದರೆ ಈ ಅನಿರೀಕ್ಷಿತ ನಡೆಯ ಹಿಂದಿನ ಅಸಲಿ ಕತೆ ಏನು? ಈ ರಾಜೀನಾಮೆ ಯಾಕೆ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಅಣ್ಣಾಮಲೈ ಅವರ ಪಾತ್ರ ಏನು ಮತ್ತು ಬಿಜೆಪಿಯ ಒಳಗಿನ ರಾಜಕೀಯ ಯಾವ ರೀತಿ ನಡೀತಿದೆ ಅನ್ನೋದರ ಆಳಕ್ಕೆ ಇಳಿಬೇಕಾಗತ್ತೆ. ನೋಡಿ, ಅಣ್ಣಾಮಲೈ ಅಂದರೆ ಗೊತ್ತೇ ಇದೆ, ಜನಪ್ರಿಯ ಮಾಜಿ IPS ಅಧಿಕಾರಿ. ಆಮೇಲೆ ರಾಜಕೀಯಕ್ಕೆ ಬಂದರು. ಈಗಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ನೈನಾರ್ ನಾಗೇಂದ್ರನ್ ಅವರಿಗೆ 6 ನಿರ್ದಿಷ್ಟ ಕ್ಷೇತ್ರಗಳ ಉಸ್ತುವಾರಿಯನ್ನು ವಹಿಸಿದರು. ಆದರೆ ಈಗ ಅಣ್ಣಾಮಲೈ ಆ ಜವಾಬ್ದಾರಿನೇ ಬೇಡ ಅಂತ ತಿರಸ್ಕರಿಸಿಬಿಟ್ಟಿದ್ದಾರೆ. ಅವರು ಕೊಟ್ಟಿದ್ದ 6 ಕ್ಷೇತ್ರಗಳು ಇವೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಿಂಗಾನಲ್ಲೂರು ಕ್ಷೇತ್ರದಿಂದ ತಾವೇ ಸ್ಪರ್ಧೆ ಮಾಡಬೇಕು ಅಂತ ಅಣ್ಣಾಮಲೈ ಅವರು ಯೋಜನೆ ಮಾಡಿದ್ರು ಅನ್ನೋ ಮಾತುಗಳು ಕೂಡ ಜೋರಾಗಿ ಕೇಳಿಬರ್ತಿವೆ. ಸರಿ, ಈಗ ಅವರು ಅಧಿಕೃತವಾಗಿ ಹೇಳ್ತಿರೋ ಕಾರಣಕ್ಕೂ ತೆರೆಮರೆಯಲ್ಲಿ ನಿಜವಾಗ್ಲೂ ನಡೀತಿರೋ ಕಥೆಗೂ ದೊಡ್ಡ ವ್ಯತ್ಯಾಸನೇ ಇದೆ. ಆ 2 ಕಥೆಗಳು ಏನು ಅಂತ ಈಗ ನೋಡೋಣ. ಹೊರಗಡೆಗೆ ಅಂದರೆ ಸಾರ್ವಜನಿಕವಾಗಿ ಅಣ್ಣಾಮಲೈ ಅವರು ತಮ್ಮ ತಂದೆಯವರ ಆರೋಗ್ಯ ಸರಿಯಿಲ್ಲ, ಅವರನ್ನು ನೋಡ್ಕೋಬೇಕು, ಅದೇ ನನ್ನ ಮೊದಲ ಆದ್ಯತೆ, ಅದಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ರಾಜಕೀಯ ಪಂಡಿತರು ಹೇಳೋ ಕಥೆಯೇ ಬೇರೆ. ಅವರ ಪ್ರಕಾರ ಇದು ಕೇವಲ ವೈಯಕ್ತಿಕ ಕಾರಣ ಅಲ್ಲ, ಇದು ಅಣ್ಣಾಮಲೈ ಮತ್ತು ಈಗಿನ ರಾಜ್ಯಾಧ್ಯಕ್ಷರ ನಡುವೆ ನಡೀತಿರೋ ಒಂದು ರೀತಿಯ ಮುಸುಕಿನ ಗುದ್ದಾಟದ ಪರಿಣಾಮ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ. ಹಾಗಾದರೆ ಈ ಮುಸುಕಿನ ಗುದ್ದಾಟದ ಮೂಲ ಎಲ್ಲಿದೆ? ಆಳವಾಗಿ ನೋಡಿದರೆ ಇದರ ಹಿಂದಿರೋದು ಮುಂಬರುವ ಚುನಾವಣೆಯ ಮೈತ್ರಿ ತಂತ್ರಗಾರಿಕೆಯ ಸುತ್ತ ನಡೀತಿರುವ ಜಟಾಪಟಿ. ಈ ಸಂಘರ್ಷದ ಮೂಲ ಇರೋದೇ ಇಲ್ಲಿ ನೋಡಿ. ಅಣ್ಣಾಮಲೈ ಅವರಿಗೆ ಬಿಜೆಪಿಗೆ ಹೆಚ್ಚು ಬಲ ಸಿಗೋ ಹಾಗೆ ಸಣ್ಣಪುಟ್ಟ ಪಕ್ಷಗಳನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಮೈತ್ರಿಕೂಟ ಕಟ್ಟಬೇಕು ಅನ್ನೋದು. ಆದರೆ ಈಗಿನ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಅವರ ಲೆಕ್ಕಾಚಾರ ಬೇರೆ. ಅವರು AIADMK ಜೊತೆ ನೇರವಾಗಿ ಮೈತ್ರಿ ಮಾಡ್ಕೊಳ್ಳೋಣ, ಅದರಲ್ಲಿ ಬಿಜೆಪಿ ಜೂನಿಯರ್ ಪಾರ್ಟ್ನರ್ ಆದರೂ ಪರವಾಗಿಲ್ಲ ಅಂತಿದ್ದಾರೆ. ಸರಿ, ಈಗೊಂದು ಪ್ರಶ್ನೆ ಬರಬಹುದು. ಒಬ್ಬ ನಾಯಕನ ಭಿನ್ನಾಭಿಪ್ರಾಯಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಬಂತು? ಇದಕ್ಕೆ ಉತ್ತರ ಅಂಕಿಅಂಶಗಳಲ್ಲೇ ಇದೆ. ಅಣ್ಣಾಮಲೈ ಅವರು ಮುನ್ನೆಲೆಗೆ ಬರೋದಕ್ಕಿಂತ ಮೊದಲು ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಷ್ಟೊಂದು ದೊಡ್ಡ ಪ್ರಭಾವ ಇರಲಿಲ್ಲ. ಆದರೆ ಅವರು ರಾಜ್ಯದಾದ್ಯಂತ ಎನ್ ಮಣ್ ಎನ್ ಮಕ್ಕಳ್ ಅನ್ನೋ ಪಾದಯಾತ್ರೆ ಮಾಡಿ ಇಡೀ ರಾಜಕೀಯ ವಾತಾವರಣವನ್ನೇ ಬದಲಾಯಿಸಿದ್ರು. ಈ ನಂಬರ್ಗಳನ್ನು ಒಮ್ಮೆ ನೋಡಿ. ವರ್ಷಗಟ್ಟಲೆ 3%ಗಿಂತ ಕಮ್ಮಿ ಇದ್ದ ಬಿಜೆಪಿಯ ವೋಟ್ ಶೇರ್ ಅಣ್ಣಾಮಲೈ ನಾಯಕತ್ವದಲ್ಲಿ 2024ನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಪಕ್ಷಕ್ಕೆ 11%ಗಿಂತ ಹೆಚ್ಚಾಗಿದೆ. ಇದೊಂದು ದೊಡ್ಡ ಜಿಗಿತ ಅಲ್ವಾ? ಅಷ್ಟೇ ಅಲ್ಲ, ಅವರ ಪ್ರಭಾವಕ್ಕೆ ಇದು ಹಿಡಿದ ಕೈಗನ್ನಡಿ. ಅಣ್ಣಾಮಲೈ ಅವರು ಸಣ್ಣಪುಟ್ಟ ಪಕ್ಷಗಳ ಜೊತೆ ಸೇರಿ ಕಟ್ಟಿದ NDA ಮೈತ್ರಿಕೂಟ ಒಟ್ಟಾರೆಯಾಗಿ 18.28% ಮತಗಳನ್ನು ಗಳಿಸಿತು. ಇದು ತಮಿಳುನಾಡು ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರವನ್ನೇ ಶುರು ಮಾಡಿದೆ. ಹೀಗಿರುವಾಗ ಅಣ್ಣಾಮಲೈ ಅವರ ಈ ನಡೆ ತಮಿಳುನಾಡು ಬಿಜೆಪಿಯನ್ನು ಒಂದು ನಿರ್ಣಾಯಕ ಹಂತಕ್ಕೆ ತಂದು ನಿಲ್ಲಿಸಿದೆ. ಹಾಗಾದರೆ ಮುಂದೆ ದಾರಿ ಯಾವುದು? ಅಣ್ಣಾಮಲೈ ಅವರಿಗೆ ಹಿಂದುತ್ವ ಮತ್ತು RSS ಜೊತೆಗಿನ ಒಂದು ಸೈದ್ಧಾಂತಿಕ ನೆಂಟಿದೆ. ಜೊತೆಗೆ DMK ಮತ್ತು AIADMK ಎರಡನ್ನೂ ಅವರು ವಿರೋಧಿಸ್ತಾರೆ. ಇದನ್ನೆಲ್ಲ ನೋಡಿದ್ರೆ ಅವರು ಬಿಜೆಪಿ ಬಿಟ್ಟು ಬೇರೆ ಕಡೆ ಹೋಗೋದು ಕಷ್ಟ. ಹಾಗಾಗಿ ಇದು ಸಂಪೂರ್ಣವಾಗಿ ಪಕ್ಷದೊಳಗಿನ ಒಂದು ಅಧಿಕಾರ ಹೋರಾಟ ಅಂತಲೇ ಹೇಳ್ಬೋದು. ಈ ಇಡೀ ಪರಿಸ್ಥಿತಿ ಬಿಜೆಪಿ ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟಿದೆ. ಪಕ್ಷದ ನೆಲೆಯನ್ನ ತನ್ನ ಸ್ವಂತ ಬಲದ ಮೇಲೆ ಬೆಳೆಸಬಲ್ಲ ನಾಯಕ ಮುಖ್ಯನಾ ಅಥವಾ ಅಧಿಕಾರಕ್ಕೆ ಬೇಗ ದಾರಿ ತೋರಿಸೋ ಮೈತ್ರಿ ಮುಖ್ಯನಾ? ಈ ಪ್ರಶ್ನೆಗೆ ಸಿಗೋ ಉತ್ತರವೇ ತಮಿಳುನಾಡಿನಲ್ಲಿ ಬಿಜೆಪಿಯ ಭವಿಷ್ಯವನ್ನು ನಿರ್ಧರಿಸಲಿದೆ.